ಒಂದು ನಿಮಿಷ ನೋಡಿ, ಮೂಲೆ ಸರಿ ಮಾಡ್ಸಕ್ಕಾಗಲಿಲ್ಲ. ಎಂತ ಏರಿಯಾ ಅಧಿಕಾರಿಗಳು, ಎಂತ ಅನವಾಕ್ಯ ರಾಜಕಾರಣಿಗಳು ವಾನ್ಗೇಟವೆ. ಎಲ್ಲಪ್ಪ ಇದ್ರಿ ವಾನ್ಗೇಟವ್ರೆ, ನಿಮ್ಗೆ ನಾಚಿಕೆ ಮಾನ ಮರಿದೆ ಮಾಡಿದಾರಪ್ಪ. ಮಾಡೋ ಸ್ವಲ್ಪ ಮುಂದೆ. ನಮಸ್ಕಾರ ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ. ಇವತ್ತು ನಾವು ಅಮಾವಾಸ್ಯ ಪ್ರಯುಕ್ತ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಕನ್ನಡಾಂಬೆ ರಕ್ಷಣಾ ವೇದಿಕೆಯಿಂದ ಹಾಗೂ ರೈತರ ಪರ ಸಂಘಟನೆಗಳಿಂದ ಮತ್ತು ಚಾಮುಂಡಿ ಭೇಟಿ ಕೊಟ್ಟಿದ್ವಿ. ಭೇಟಿ ಕೊಟ್ಟಿರೋ ಉದ್ದೇಶ, ಇಲ್ಲಿ ಅನ್ಯಾಯಗಳು, ಅಕ್ರಮಗಳು, ದೌರ್ಜನ್ಯಗಳು ನಿರಂತರವಾಗಿ ನಡೀತಾ ಇದೆ. ಭಕ್ತಾದಿಗಳಿಗೆ ಮೋಸ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಅಂತ ಕರೆಗಳ ಮೇಲೆ ಕರೆಗಳು ಬರ್ತವೆ. ಇವತ್ತು ಬಂದಿದ್ವಿ, ಎಚ್ಚರಿಕೆ ಕೊಡ್ತಾ ಇದೀವಿ. ಚಾಮುಂಡಿ ಬೆಟ್ಟದ ಬಲದ ಎಡದ ಕರೆ ಇರ್ತಕ್ಕಂಥ ಮೂಲೆ ಬಿದ್ದು ವರ್ಷಾನ್ಗಟ್ಲಾಗಿದೆ. ಇದನ್ನೇ ರೆಡಿ ಮಾಡ್ಸಕ್ಕಾಗಿದೆ. ಅವ್ರು ಜನ್ಮದ ಬೆಂಕಿ ಹಾಕ. ಎಂತ ಅವಿವೇಕಿ ಅಧಿಕಾರಿಗಳಿದ್ದೀರಿ, ಎಂತ ಅನಭಾಕ ಅಧಿಕಾರಿಗಳಿದ್ದೀರಿ, ಎಂತ ರಣಹಳ್ಳಿ ಅಧಿಕಾರಿಗಳಿದ್ದೀರಿ. ನಿಮ್ಗೆಲ್ಲ ನರ ಕಟ್ ಮಾಡ್ಬಿಟ್ಟಾರೇಣ್ಯ, ಇಡ ಮಾಡಕ್ಕೆ ಟಗರುಗಳೇನ್ಯಾ? ಅಯ್ಯೋ, ನಿಮ್ ಜನ್ಮಕ್ಕೆ ಬೆಂಕಿ ಹಾಕವೆ. ಪ್ರಾಮಾಣಿಕವಾಗಿ ಕೆಲಸ ಮಾಡಿ. ಚಾಮುಂಡಿ ಬೆಟ್ಟಲ್ಲೂ ಇಷ್ಟು ಅನ್ಯಾಯ ಅಕ್ರಮಗಳಿಗೆ ಎಡ ಮಾಡಿಕೊಟ್ಟಿದ್ದೀರಿ ಅಂದ್ರೆ ನೀವು ಪ್ರಾಮಾಣಿಕ ಅಧಿಕಾರಿಗಳಲ್ಲ, ಅನಭಾಕ ಅಧಿಕಾರಿಗಳು, ಏಡಿ ಅಧಿಕಾರಿಗಳು, ರಾಜಕಾರಣಿಗಳ ಗುಲಾಮರಾಗಿ ಕೆಲಸ ಮಾಡ್ತಿರ್ತಕ್ಕಂಥ ರಣಹಳ್ಳಿಗಳಿಗೆ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಉಗ್ರವಾಗಿ ಖಂಡಿಸ್ತವೆ. ಬೇಕೇ ಬೇಕು, ಬೇಕೇ ಬೇಕು. ಭ್ರಷ್ಟ ಅಧಿಕಾರಿಗಳಿಗೆ, ಭ್ರಷ್ಟ ರಾಜಕಾರಣಿಗಳಿಗೆ, ಜಿಲ್ಲಾ ಆಡಳಿತಕ್ಕೆ, ಚಾಮುಂಡಿ ಬೆಟ್ಟದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು. ಎಚ್ಚರಿಕೆ ಕೊಡ್ತಾ ಇದ್ದೇವೆ, ನಿಮಗೆ ಮನವಿ ಮಾಡ್ತಾ ಇದ್ದೇವೆ. ಇನ್ನು 2-3 ತಿಂಗಳಲ್ಲಿ ಅದು ಗೋಪುರ ರೆಡಿ ಆಗ್ಬೇಕು, ಒಳಗಡೆ ನಂದಿ ಕಬ್ಬ ರೆಡಿ ಆಗ್ಬೇಕು. ಮಾನ್ಗೆಟ್ಟವೆ, ಮಾನ ಮರ್ಯಾದೆ ಬಿಟ್ಟವೆ, ಮೂರು ಬಿಟ್ಟವೆ, ಹಣ ಬಾಕವೆ, ನಿಮ್ ಜನ್ಮಕ್ಕೆ ಬೆಂಕಿ ಹಾಕವೆ. ಚಾಮುಂಡಿ ಬೆಟ್ಟದ ಸೇವೆ ಮಾಡಿ, ಇಲ್ಲಾಂದ್ರೆ ರಾಜೀನಾಮೆ ಕೊಟ್ಬಿಟ್ಟು ಎಲ್ಲರೂ ಫುಟ್ಪಾತ್ ಅಲ್ಲಿ, ಯಾವ್ದಾರ ಉದ್ಯಾನವನಗಳಲ್ಲಿ, ಯಾವ್ದಾರ ಟಾಕೀಸ್ಗಳಲ್ಲಿ ಸೌತೆಕಾಯಿ ಕಳೆಕಾಯಿ ವ್ಯಾಪಾರ ಮಾಡಿ ನಿಮ್ ಜನ್ಮಕ್ಕೆ ಬೆಂಕಿ ಹಾಕಲು. ನಿಮ್ಗೆ ಮಾನ ಮರ್ಯಾದೆ ಇದ್ರೆ ಈ ಕೂಡಲೇ ಅದನ್ನ ರೆಡಿ ಪಡಿಸಬೇಕು ಅಂತ ನಾವೆಲ್ಲ ಕನ್ನಡ ಪರ ಸಂಘಟನೆಗಳು, ರೈತರು ಒಗ್ಗೂಡಿ ನಾವು 9 ದಿನ ಹೋರಾಟ ಮಾಡ್ತಾ ಇದೀವಿ. ಜೈ ಕನ್ನಡಾಂಬೆಗೆ, ಜೈ ಕನ್ನಡ ಮಾತೆಗೆ, ಜಗನ್ಮಾತೆ ಚಾಮುಂಡೇಶ್ವರಿಗೆ, 4 ವರ್ಷ ಒಡೆಯರಿಗೆ.